ಹಾಯ್ ವೆಲ್ಕಮ್ ಟು ಅಡಿಗೆ ಅಂತರಂಗ. ಹಾಯ್ ಹಲೋ ನಮಸ್ಕಾರ ಬ್ಯಾಚುಲರ್ಸ್ ಸಂಬಂಧಿರೆ, ನಾನು ನಿಮ್ಮ ರವಿ ಸೂರ್ಯ. ಇವತ್ತಿನ ನಮ್ಮ ಡಿಶ್ ಪಾಲಕ್ ರೈಸ್. ಪಾಲಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಗೊತ್ತು ಕಣ್ರಿ, ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ಅದನ್ನು ಇಷ್ಟ ಆಗೋ ರೀತಿ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಕಟ್ ಪಾಲಕ್ ಸೊಪ್ಪು, 1 ಟೊಮೊಟೊ, ಸ್ವಲ್ಪ ಕ್ಯಾರೆಟ್, 2 ಈರುಳ್ಳಿ, 3-4 ಹಸಿಮೆಣಸಿನಕಾಯಿ, ಅದರ ಜೊತೆಗೆ ಅರ್ಧ ಕಪ್ ಬಟಾಣಿ, ಗರಂ ಮಸಾಲ, ಜೀರಿಗೆ, ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಹಾಗೂ ಅರಿಶಿಣ ಪುಡಿ. ಇದರ ಜೊತೆಗೆ ಪಲಾವ್ಗೆ ಹಾಗೂ ಟೊಮೊಟೊ ಬಾತ್ಗೆ ಬಳಸುವಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನು ಇಲ್ಲಿ ಬಳಸೋಣ. ಇದರಿಂದ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇದಕ್ಕಿಂತ ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಬಟಾಣಿ, ಕ್ಯಾರೆಟ್ ಹಾಗೂ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಳ್ಳೋಣ. ಪಾಲಕ್ 5 ನಿಮಿಷ ಬೆಂದರೆ ಸಾಕು, ಅದರ ಹಸಿ ಸ್ಮೆಲ್ ಎಲ್ಲ ಹೋಗಿರುತ್ತೆ. ದೆನ್ ಈ ರೀತಿ ಬೇಯಿಸಿಕೊಂಡಂತಹ ಪಾಲಕನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಹಸಿಮೆಣಸಿಕಾಯನ್ನು ಕೂಡ ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳೋಣ. ಅದಾದ ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಎಲ್ಲ ಮಸಾಲೆ ಪದಾರ್ಥಗಳನ್ನು ಅದಕ್ಕೆ ಸೇರಿಸಿ ಈಗ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕಿ ಅದನ್ನು ಕೂಡ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಆ ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಕೂಡ ಫ್ರೈ ಮಾಡೋಣ. ಅದು ಕೂಡ ಫ್ರೈ ಆದ ನಂತರ ಮೊದಲೇ ಬೇಯಿಸಿಟ್ಟುಕೊಂಡಿರುವಂತಹ ಬಟಾಣಿ ಹಾಗೂ ಕ್ಯಾರೆಟನ್ನು ಅದಕ್ಕೆ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡೋಣ. ಅದು ಕೂಡ ಫ್ರೈ ಆದ ನಂತರ ಟೊಮೊಟೊವನ್ನು ಅದಕ್ಕೆ ಸೇರಿಸಿ ಆ ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಆ ಟೊಮೊಟೊವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ಈ ಎಲ್ಲ ಪದಾರ್ಥಗಳು ಫ್ರೈ ಆದ ನಂತರ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಅಚ್ಚ ಖಾರದ ಪುಡಿ ಹಾಗೂ 1 ಚಿಟಿಕೆ ಅರಿಶಿಣ, ಧನಿಯಾ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮತ್ತೊಮ್ಮೆ ಫ್ರೈ ಮಾಡೋಣ. ಇದೆಲ್ಲ ಫ್ರೈ ಆದ ನಂತರ ನಾವು ಇದಕ್ಕೆ ಮೊದಲೇ ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಪಾಲಕ್ ಪೇಸ್ಟನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಕುದಿಸೋಣ. ಇದು ಚೆನ್ನಾಗಿ ಕುದಿ ಬಂದ ನಂತರ ನಾವು ಇದಕ್ಕೆ ಬಿಸಿ ಬಿಸಿಯಾದ ಅನ್ನವನ್ನು ಸೇರಿಸಿ ಮಿಕ್ಸ್ ಮಾಡೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿದಂತಹ ರೈಸನ್ನು ನೀಟಾಗಿ ಲೋ ಫ್ಲೇಮಲ್ಲಿ ನಾವು ಸ್ಟವನ್ನು ಇಟ್ಟು ಚೆನ್ನಾಗಿ ಈ ಪೇಸ್ಟ್ನೊಂದಿಗೆ ಅನ್ನವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಈಗ ರುಚಿಯಾದ ಆರೋಗ್ಯಕರವಾದ ಪಾಲಕ್ ರೈಸ್ ಸವಿಯಲು ಸಿದ್ಧ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.